ಸ್ನೇಹಿತರೆ, ಇವರು ಅನಿಲ್ ಅಂತ. ಸೊ ಆಲ್ರೆಡಿ ಈಗ ಅಜೋಲಾನ ಬೆಳೀತಾ ಇದ್ದಾರೆ. ಇದರಿಂದ ಫೀಡಿಂಗ್ ಕಾಸ್ಟ್ ತುಂಬಾ ಕಡಿಮೆ ಆಗ್ತಾ ಇದೆ ಅವರ ಒಂದು ಮೇಕೆ ಸಾಕಾಣಿಕೆಗೆ ಅಂತ ಹೇಳ್ತಾ ಇದ್ದಾರೆ. ಅಣ್ಣ, ಈಗ ಅಜೋಲಾನ ಹೆಂಗ್ ಬೆಳೆಸಬೇಕು ಅಂಡ್ ಅದು ಕಷ್ಟನ ಹೆಂಗೆ? ಜಾಸ್ತಿ ಖರ್ಚು ಬೀಳುತ್ತಾ? ಅಜೋಲಾ ಬೆಳೆಯೋದಕ್ಕೆ ಖರ್ಚೇನು ಬೀಳಲ್ಲ. ಖರ್ಚು ಬೀಳೋದು ಅಂತಂದರೆ ಟಾರ್ಪಲಿನ್ಗೆ ಒಂದು 200 GSM ಟಾರ್ಪಲಿನ್ ತೊಗೊಂಡು 10 ಅಡಿಗೆ ಒಂದು 5 ಅಡಿ ಗುಂಡಿ ಮಾಡಿಕೊಂಡು, ಗುಂಡಿ ಅಂತಂದರೆ ತೀರಾ ಡೀಪ್ ಆಗಿರಬೇಕಾಗಿಲ್ಲ. ನೋಡಿ, ಇಷ್ಟೇ ಬೇಕಾಗಿರೋದು ಗುಂಡಿಗೆ ಡೀಪು. ಒಂದು 3 ಇಂಚು 3 ಇಂಚ್ ಆದರೆ ಸಾಕು. 3 ಇಂಚಿಂದ 4 ಇಂಚು ನೀರು ಬಿಟ್ಬಿಟ್ಟು ಅದರ ಮೇಲೆ ಒಂದು 10 ರಿಂದ 15 kg ನಿಮಗೆ ರೆಡ್ ಸಾಯಿಲು ಅಂದರೆ ಕೆಂಪು ಮಣ್ಣು, ಅದ್ರ ಜೊತೆಗೆ ಒಂದು 10 kg ಸಗಣಿ, ದನಗಳ ಸಗಣಿ, ಅದ್ರ ಜೊತೆಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಬರುತ್ತೆ. ಸಿಂಗಲ್ ಸೂಪರ್ ಫಾಸ್ಫೇಟ್ ಒಂದು 2 kg ಹಾಕ್ಕೊಳ್ಳಿ. SOP ಅಂತ ಸಿಗುತ್ತೆ, SOP ಒಂದು 50 ಗ್ರಾಮ್ ಹಾಕ್ಕೊಳ್ಳಿ. ಹಾಕಿ ನೀರು ಬಿಟ್ಬಿಟ್ಟು ಒಂದು 4 ಇಂಚು ನೀರು ಬಿಟ್ಬಿಟ್ಟು ಒಂದು 5 ಡೇಸ್ ಬಿಟ್ಬಿಡಿ. ಅದನ್ನು 5 ಡೇಸ್ ಬಿಟ್ಟಿದ್ದಾದಮೇಲೆ ಅಜೋಲಾ ಸಿಕ್ಕುತ್ತಲ್ಲ, ಅದರಲ್ಲಿ ಒಂದು ಅರ್ಧ kg 1 kg ಯಾರ ಹತ್ರ ಅಜೋಲಾ ತೊಗೊಂಡೋಗಿ ನೀರೆಲ್ಲ ಹಾಕ್ಬಿಟ್ಟು ಬಿಟ್ಟರೆ 7 ಡೇಸ್ಗೆ ನಿಮಗೆ ಫಿಲ್ ಆಗಿರುತ್ತೆ. ಪ್ರತಿ ಪಾಂಡಿಂದ 7 ಡೇಸ್ಗೆ ನಿಮ್ಗೆ 10 kg ಅಜೋಲಾ ಸಿಗ್ತಾ ಇರುತ್ತೆ. ಕೋಳಿ, ಕುರಿ, ಮೇಕೆ ಯಾವುದಕ್ಕೆ ದನ ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು. ಇದರಲ್ಲಿ 30% ರಿಚ್ ಪ್ರೋಟೀನ್ ಇದೆ, ಅಮಿನೋ ಆಸಿಡ್ಸ್ ಇದೆ, ಆಮೇಲೆ ಅದರಲ್ಲಿ ವಾಟರ್ ಕಂಟೆಂಟ್ ತುಂಬ ಕಡಿಮೆ ಇದೆ. ಇದನ್ನು ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್, ಫೀಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಇದನ್ನು ಡೈರೆಕ್ಟಾಗಿ ಹಾಕ್ಲಿಕ್ಕೆ ಬರಲ್ಲ. ಇದನ್ನೆಲ್ಲ ತೊಗೊಂಡಿದ್ದಾದಮೇಲೆ ಸ್ವಲ್ಪ ಕ್ಲೀನ್ ವಾಟ್ರಲ್ಲಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನೀವು ಇಂಡಿ ಬೂಸ ಏನು ಕೊಡ್ತಾ ಇದ್ದೀರೋ ಅದರ ಜೊತೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹಸುಗಳು ಅಥವಾ ಪ್ರಾಣಿಗಳು ಕೊಡ್ಬೋದು. ಉತ್ತರ ಭಾರತದಲ್ಲಿ ಇದು ತುಂಬ ಡಿಮ್ಯಾಂಡ್ ಜಾಸ್ತಿ ಇದೆ. ಉತ್ತರ ಭಾರತದಲ್ಲೆಲ್ಲ ಎಕರೆಗಟ್ಟಲೆ ಬೆಳೀತಾರೆ. ಅದನ್ನು ಡ್ರೈ ಮಾಡಿ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ. 1 kg ಬಂದು ಉತ್ತರ ಭಾರತದಲ್ಲಿ ಮಾರ್ತಾ ಇರೋದು ಡ್ರೈ ಮಾಡಿರೋ ಅಂಥದ್ದನ್ನು 150 ರೂಪಾಯಿ ಮಾರ್ತಾ ಇದ್ದಾರೆ. ಒಂದು ಪಾಂಡಿಗೆ ನಿಮಗೆ ಒಂದು 500 ರಿಂದ 600 ರೂಪಾಯಿ ಖರ್ಚು ಬೀಳುತ್ತೆ.